ಹಾಯ್ ಗೈಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಕೆಲ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲಾಗ್ತಾ ಇದೆ. ಸೊ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗ, ಸೊ ಕ್ವಾಲಿಫಿಕೇಶನ್ ಏನಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಆದರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸ್ವತಃ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲೇ ಒಂದು ಕೆಲಸ ಮಾಡುವ ಒಂದು ಅಪರ್ಚುನಿಟಿ ಆಗಿರುತ್ತೆ. ಸೊ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಳಕಂಡ ತಾತ್ಕಾಲಿಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಹುದ್ದೆಗೆ ಬೇಕಾಗಿರೋ ವಿದ್ಯಾರ್ಹತೆ ಮತ್ತು ಅನುಭವ ವಿವರಗಳನ್ನು ಪ್ರಾಧಿಕಾರ ವೆಬ್ಸೈಟ್, ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೊ ಆಸಕ್ತಿಯುಳ್ಳ ಅರ್ಹ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಾ, ತಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮಿಯನ್ನು ಅವರ ಒಂದು ಇಮೇಲ್ ಐಡಿಗೆ ಕಳಿಸಬೇಕಾಗ್ತದೆ. ಇಲ್ಲಿ ಒಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ, kea.opportunities@gmail.com. ಸೊ ಈ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮಿ ಏನಿದೆ ಅವರ ಇಮೇಲ್ ಐಡಿಗೆ ದಿನಾಂಕ 12/3/2024 ಸಲ್ಲಿಸಬಹುದಾಗಿದೆ. ಈ ಒಂದು ಡೇಟ್ ಏನಿದೆ 12/3/2024 ಅರ್ಜಿಯನ್ನು ಸಲ್ಲಿಸಬೇಕು ಇಮೇಲ್ ಮುಖಾಂತರ. ಸೊ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಇಮೇಲ್ ಮೂಲಕ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಲು ಸೂಚಿಸಲಾಗುವುದು, ಮನೆಯಿಂದ ಕಾರ್ಯನಿರ್ವಹಿಸುವಂತಿಲ್ಲ. ಸೊ ಅವರಿಗೆ ಯಾರೆಲ್ಲ ಒಂದು ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮಿ ನೋಡಿಬಿಟ್ಟು ಅವರು ಆಯ್ಕೆ ಮಾಡ್ತಾರೆ, ಅವರಿಗೆ ಒಂದು ಪ್ರಾಯೋಗಿಕ ಪರೀಕ್ಷೆ ಕೊಡಬೇಕಾಗ್ತಿರುತ್ತೆ. ಸೊ ಅವರು ನಿಮಗೆ ಅಪ್ಡೇಟ್ ಮಾಡ್ತಾರೆ ಯಾವಾಗ ಒಂದು ಎಕ್ಸಾಮ್ನ ಪ್ರಾಯೋಗಿಕ ಪರೀಕ್ಷೆಯನ್ನು ಕೊಡಬೇಕಾಗ್ತಿದೆ ಅಂತ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಹುದ್ದೆಗಳು ಯಾವ್ದಾವ್ದಾವೆ ಅಂದರೆ ಸೀನಿಯರ್ ಪ್ರೋಗ್ರಾಮರ್ 4 ಹುದ್ದೆಗಳಿದ್ದಾವೆ, ಪ್ರೋಗ್ರಾಮರ್ಗೆ 1 ಹುದ್ದೆ ಇದೆ, ಜೂನಿಯರ್ ಪ್ರೋಗ್ರಾಮರ್ 5 ಹುದ್ದೆಗಳಿದ್ದಾವೆ. ಸೊ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಏನು ಕ್ವಾಲಿಫಿಕೇಶನ್, ಸ್ಯಾಲ್ರಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸೊ ನೋಡಿ ಸೀನಿಯರ್ ಪ್ರೋಗ್ರಾಮರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂಡ್ ಇಂಟರ್ವ್ಯೂ. ಸೊ ಸೀನಿಯರ್ ಪ್ರೋಗ್ರಾಮರ್ಗೆ ಸ್ಯಾಲ್ರಿ ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ತನಕ ಒಂದು ಸ್ಯಾಲ್ರಿ ಇರುತ್ತೆ. ಸೊ 2 ಲಕ್ಷ ರೂಪಾಯಿ ತಿಂಗಳಿಗೆ ಒಂದು ಸ್ಯಾಲ್ರಿ ಇರುತ್ತೆ. ಕ್ವಾಲಿಫಿಕೇಶನ್ BE/BTech CSIT-ಯಲ್ಲಿ BE/BTech ಕೇಳಿದ್ದಾರೆ. ಅದೇ ರೀತಿ 10 years ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಇನ್ ASP.NET ಅಂತ. ಸೊ ಹಾಗೆ ಸೀನಿಯರ್ ಪ್ರೋಗ್ರಾಮರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂಡ್ ಇಂಟರ್ವ್ಯೂ ಇರುತ್ತೆ. ಪ್ರಪೋಸ್ ಸ್ಯಾಲರಿ 1 lakh rupees ಸ್ಯಾಲರಿ ಅಂತ ಹೇಳಿದ್ದಾರೆ. BE/BTech CSIT ಪ್ಲಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಸೊ ಎಕ್ಸ್ಪೀರಿಯನ್ಸ್ ಏನಿದೆ 5+ years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಒರಾಕಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ಪ್ರೋಗ್ರಾಮರಿಗೆ ಪ್ರಾಕ್ಟಿಕಲ್ ಟೆಸ್ಟ್ ಅಂಡ್ ಇಂಟರ್ವ್ಯೂ ಕೂಡ ಇರುತ್ತೆ ಅವರಿಗೂ. ಸೊ ಒಂದು ಹುದ್ದೆಗೆ MCA MTech CSIT, BE/BTech CSIT, MSc CSIT, 2+ year ಎಕ್ಸ್ಪೀರಿಯನ್ಸ್ ಇನ್ PHP ASP.NET RDBMS SQL ಸರ್ವರ್ ಒರಾಕಲ್. ಸೊ ಈ ಒಂದು ಕ್ವಾಲಿಫಿಕೇಶನ್ ಅನ್ನ ಕೇಳಿದ್ದಾರೆ. ಸೊ ಜೂನಿಯರ್ ಪ್ರೋಗ್ರಾಮ್ 5 ಹುದ್ದೆಗಳಿದ್ದಾವೆ. ಇವ್ರಿಗೂ MCA MTech CSIT, BE/BTech, MSc CSIT ಕೇಳಿದ್ದಾರೆ. ಫ್ರೆಷರ್ಸ್ ವಿತ್ ನಾಲೆಡ್ಜ್ ಆಫ್ PHP ASP.NET RDBMS SQL ಸರ್ವರ್ ಒರಾಕಲ್ ಅಂತ ಕೇಳಿದ್ದಾರೆ. ಕಾಂಟ್ರಾಕ್ಟ್ ಪೀರಿಯಡ್ ಇರುತ್ತೆ 1 year. ಸೊ ಅದರ ಬೇಸ್ಡ್ ಆನ್ ಅವರು ಕಾಂಟ್ರಾಕ್ಟ್ ಪೀರಿಯಡ್ನ ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಸೊ ಇವರಿಗೆ ಒಂದು 25,000 ರೂಪಾಯಿ ಸ್ಯಾಲ್ರಿ ಇರುತ್ತೆ ಜೂನಿಯರ್ ಪ್ರೋಗ್ರಾಮರ್ಗೆ. ಸೊ ನೋಡಿ ಫ್ರೆಂಡ್ಸ್, ಯಾರೆಲ್ಲ ಆಸಕ್ತರಿದ್ದೀರಾ, ಒಂದು CS ಬ್ಯಾಕ್ಗ್ರೌಂಡಿಂದ ಯಾರೆಲ್ಲ ಇದ್ದೀರಾ, ಈ ಒಂದು ಎಕ್ಸ್ಪೀರಿಯನ್ಸ್ ಇರೋರು, ಸೊ ಈ ಒಂದು KE-ನಲ್ಲಿ ಕೆಲಸ ಮಾಡಲು ಒಂದು ಆಸಕ್ತಿ ಇರೋರು ಇವರು ಒಂದು ಹುದ್ದೆನ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಒಂದು ಉತ್ತಮ ಸ್ಯಾಲ್ರಿ ಕೂಡ ಇದೆ. ಸೊ ಕಾಂಟ್ರಾಕ್ಟ್ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ ಇರುತ್ತೆ. ಸೊ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ದೇ ವಿಲ್ ಇನ್ಕ್ರೀಸ್ ದ ಕಾಂಟ್ರಾಕ್ಟ್ ಪೀರಿಯಡ್. ಓಕೆ, ಸೊ ಆಸ್ ಪರ್ ಯುವರ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಕಾಂಟ್ರಾಕ್ಟ್ ಪೀರಿಯಡನ್ನು ರೈಸ್ ಮಾಡ್ತಾರೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಾ 12 ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು.